ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ಬ್ಲೌಸ್ ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅಂದರೆ ಮೇಯ್ನಾಗಿ ನಾವು ಮೆಜರ್ಮೆಂಟ್ ತೊಗೊಳ್ಳೋದು ಪರ್ಫೆಕ್ಟಾಗಿ ಬಂದರೆ ಬ್ಲೌಸ್ ಕಟ್ಟಿಂಗ್ ಕೂಡ ಪರ್ಫೆಕ್ಟಾಗಿಯೇ ಬರುತ್ತೆ. ಎಷ್ಟೋ ಜನ ಸ್ಟಿಚ್ಚಿಂಗ್ ಮಾಡ್ತಾರೆ ಬಟ್ ಕಟ್ಟಿಂಗ್ ಬರಲ್ಲ, ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋ. ಫಸ್ಟು ನಾವು ಲೆಂತ್ ತಗೊಳ್ಳೋಣ. ಬ್ಲೌಸ್ ಲೆಂತು, ವೇಸ್ಟು ಅಂದರೆ ಸೊಂಟದ ಸುತ್ತಳತೆ. ಎಷ್ಟೋ ಜನ ದಾರಪಟ್ಟಿ ಕೂಡ ಸೇರಿಸಿ ತಗೋತಾರೆ, ಆಗ ತಗೋಬಾರ್ದು. ದಾರಪಟ್ಟಿ ಬಿಟ್ಬಿಟ್ಟು ಮೆಜರ್ ಮಾಡ್ಕೋಬೇಕು. ಸೊಂಟದ ಸುತ್ತಳತೆ ಎಲ್ಲಿ ಲೂಸ್ ಬಿಡ್ದೇನೆ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಹುಕ್ಸ್ ಪಟ್ಟಿವರೆಗೂ ಮೆಜರ್ ಮಾಡ್ಕೋಬೇಕು. ಅದಾದಮೇಲೆ ಬ್ಯಾಕ್ ನೆಕ್ ಡೀಪು, ನೆಕ್ ಡೀಪ್ನ ನೀವು ಈ ಥರ ಆದರೂ ನೋಡ್ಕೊಬೋದು, ಇಲ್ಲಾಂದರೆ ಕೆಳಗಡೆಯಿಂದನಾದರೂ ನೀವು ಮೆಜರ್ಮೆಂಟ್ ಮಾಡ್ಕೊಬೋದು. ಹೆಂಗೆ ಮಾಡ್ಕೊಂಡ್ರೂ ಒಂದೇ ಬರುತ್ತೆ. ಅದಾದಮೇಲೆ ಚೆಸ್ಟ್ ಕಂಕಳ ಸುತ್ತಳತೆ, ಕಂಕಳ ಸುತ್ತಳತೆ ಎಷ್ಟಿದೆ ನೋಡ್ಕೊಳ್ಳೋಣ. ಹಿಂಗೆ ರೌಂಡಾಗಿಯೇ ಟೇಪ್ ತಿರುಗಿಸ್ಕೊಂಡಿನೇ ಜಾಯಿಂಟ್ವರೆಗೂ ನೋಡ್ಕೋಬೇಕು ಎಷ್ಟಿದೆ ಅಂತ ಪರ್ಫೆಕ್ಟಾಗಿ. ಅದಾದಮೇಲೆ ಚೆಸ್ಟು ಅಷ್ಟೇ ದಾರಪಟ್ಟಿ ಕಡೆ ಮೆಜರ್ ಮಾಡ್ಕೋಬಾರ್ದು, ಹುಕ್ಸ್ ಪಟ್ಟಿ ಕಡೆನೇ ಮಾಡ್ಕೋಬೇಕು. ಹುಕ್ಸಿಂದ ಯಾವುದೂ ಎಳಿಬಾರ್ದು, ಹೀಗೇ ಮೆಜರ್ ಮಾಡ್ಕೊಳ್ಳಿ. ಓಕೆ, ಚೆಸ್ಟ್ ಆಯಿತು, ಡೀಪ್ ಆಯಿತು, ಕಂಕ್ಳು ಸುತ್ತಳತೆ ಆಯಿತು, ವೇಸ್ಟ್ ಆಯಿತು. ನೆಕ್ಸ್ಟು ಚೆಸ್ಟ್ ಪಾಯಿಂಟ್ ಎಷ್ಟಿದೆ, ಇಲ್ಲಿ ಏನು ಡಾಟ್ ಹಿಡ್ದಿರ್ತೀವಿ ನಾವು, ಇಲ್ಲಿಗೆ ಡಾಟ್ ಎಲ್ಲಿಗೆ ಎಂಡ್ ಮಾಡಿರ್ತೀವಿ ಅಲ್ಲಿವರೆಗೂ ಟೇಪ್ ಹಿಡಿದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಚೆಸ್ಟ್ ಪಾಯಿಂಟು ಈ ಶೋಲ್ಡರ್ ಪಟ್ಟಿಯಿಂದ ಚೆಸ್ಟ್ ಪಾಯಿಂಟ್ವರೆಗೂ ಎಷ್ಟಿದೆ ನೋಡ್ಕೊಬೇಕು. ಮತ್ತು ಇದು ಕೈ ಬಿಡಬಾರ್ದು, ಹೀಗೆ ಹಿಡ್ಕೊಂಡು ಇಲ್ಲಿ ಕೈ ಬಿಟ್ಟು ಲೆಂತ್ ಎಷ್ಟಿದೆ ಅಂತ ಮತ್ತೆ ನೋಡ್ಕೋಬೇಕು. ಅದಾದಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ, ಫ್ರಂಟ್ ಡೀಪು ಹೀಗೆ ನಾವು ಹಿಂಗೆ ಸ್ಟ್ರೈಟಾಗಿ ನೋಡ್ಕೋಬಾರ್ದು, ಕ್ರಾಸಲ್ಲಿನೇ ತೊಗೋಬೇಕು. ಟೇಪ್ನ ಕ್ರಾಸಲ್ಲಿನೇ ನೆಕ್ ಡೀಪ್ನ ನೋಡ್ಕೋಬೇಕು. ಶೋಲ್ಡರ್ ಪಟ್ಟಿಯಿಂದ ಹೀಗೆ ನೋಡ್ಕೋಬೇಕು. ಇದಾದಮೇಲೆ ಸ್ಲೀವ್ ಲೆಂತು, ಸ್ಲೀವ್ ರೌಂಡು ಮತ್ತು ಸೈಡ್ ಇದೆಷ್ಟಿದೆ ನೋಡ್ಕೊಳ್ಳಿ. ಈ ಥರ ಬ್ಲೌಸ್ ಮೆಜರ್ಮೆಂಟ್ ತೊಗೊಳ್ಳೋದು. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ನಾನು ಕಟಿಂಗ್ ಮಾಡೋ ವಿಡಿಯೋ ಕೂಡ ನಿಮಗೆ ಬರುತ್ತೆ. ಹಾಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಬ್ಲೌಸ್ ಹೆಂಗೆ ಕಟಿಂಗ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಟಿಂಗ್ ಹೇಗೆ ಮಾಡೋದಂತ ತೋರಿಸ್ತೀನಿ.